ಓಂ ಭೇದವ್ಯಪದೇಶಾಚಾನ್ಯ ಓಂ 1ನೇ ಅಧ್ಯಾಯದ 1ನೇ ಪಾದದ 21ನೇ ಸೂತ್ರ. ಅದು ಅಂತಸ್ಥತ್ವಾಧಿಕರಣದಲ್ಲಿ 2ನೇಯ ಸೂತ್ರ. ಎಲ್ಲ ಸೂತ್ರಗಳ ಅರ್ಥಗಳನ್ನು ಈ ಹಿಂದೆ ನೋಡಿದ್ದೇವೆ. ಈಗ ಈ ಭೇದ ವ್ಯಪದೇಶಾಚಾನ್ಯ ಅನ್ನೋ ಸೂತ್ರದ ಹಿನ್ನೆಲೆ, ಯಾಕೆ ಆ ಸೂತ್ರ ಹೊರಟಿದೆ ಇತ್ಯಾದಿ ಸಂಗತಿಗಳನ್ನು ಗಮನಿಸಬೇಕು. ಸೂತ್ರದ ಅರ್ಥವನ್ನು ಈಗ ಒಂದು ಬಾರಿ ಸಂಕ್ಷಿಪ್ತವಾಗಿ ಹೇಳ್ತೇನೆ. ಮತ್ತೆ ತತ್ವಪ್ರಕಾಶಿಕ, ತತ್ವಪ್ರದೀಪ ಇತ್ಯಾದಿಗಳನ್ನು ಗಮನಿಸಬಹುದು. ಚ ಅಂದರೆ ಸಮುಚ್ಚಯ ಅನ್ನೋದನ್ನು ಹೇಳ್ತದೆ. ಈ ಹಿಂದೆ ಬಂದದ್ದು ಅನ್ನೋ ಅರ್ಥವನ್ನು, ಈ ಹಿಂದೆ ಬಂದ ಕಾರಣದ ಜೊತೆಗೆ ಇದನ್ನು ಇಟ್ಕೊಳ್ಬೇಕು ಅಂತ ತಿಳಿಸ್ತದೆ. ಹೀಗೆ ವಿಷ್ಣುವೇ ಅಂತಸ್ಥನಾಗಿದ್ದಾನೆ, ಎಲ್ಲ ದೇವತೆಗಳಲ್ಲಿ ಅಂತರ್ಯಾಮಿಯಾಗಿದ್ದಾನೆ. ಯಾಕೆಂದ್ರೆ ಭೇದ ವ್ಯಪದೇಶಾತ್, ಅವನಿಗೆ ಮತ್ತು ಉಳಿದ ದೇವತೆಗಳಿಗೆ ಭೇದ ಇದೆ ಅಂತ ಅನ್ನೋದನ್ನ ಇಂದ್ರಸ್ಯ ಆತ್ಮ ನಿಹಿತ ಪಂಚಹೋತ ಅನ್ನುವಲ್ಲಿ ಹೇಳಿದ್ದಾರೆ. ಹಾಗೆ ವಾಯೋರಾತ್ಮಾನಂ ಕವಯೋ ನಿಚಿಕ್ಯು ಅಂತ ಈ ಇತ್ಯಾದಿ ವೇದವಾಕ್ಯಗಳಲ್ಲಿ ಹೇಳಿದ್ದಾರೆ. ಇಂದ್ರಸ್ಯ ಆತ್ಮ, ಇಂದ್ರನ ಅಂತರ್ಯಾಮಿ ಅಂತ ಅದರ ಅರ್ಥ. ಪಂಚಹೋತ, 5 ವಿಧವಾದ ಹೋಮ ಮಾಡುವವನು. ನಿಹಿತ ಅಂದ್ರೆ ಅಲ್ಲಿರುವವನು. ವಾಯೋರಾತ್ಮಾನಂ, ವಾಯುವಿಗೆ ಅಂತರ್ಯಾಮಿಯಾದ ತತ್ವವನ್ನು ಕವಿಗಳು ತಿಳಿದರು, ಚಿಕ್ಕಿಹು ತಿಳಿದರು. ಅಂತರಾದಿತ್ಯೇ ಮನಸಾಚರಂತಂ, ಸೂರ್ಯನ ಒಳಗೆ ತನ್ನ ಇಚ್ಛೆಯಂತೆ ಸಂಚಾರ ಮಾಡ್ತಿರುವ ಭಗವಂತನನ್ನು, ಇದರ್ಥ. ದೇವಾನಾಂ ಹೃದಯಂ ಬ್ರಹ್ಮಾನ್ವಿಂದತ್, ದೇವತೆಗಳ ಅಂತರ್ಯಾಮಿಯಾದ ಹೃದಯ ಅಂದ್ರೆ ಹೃದಯ ಅಯತೆ, ಹೃದಯಾಂತರ್ಯಾಮಿಯಾದ ಭಗವಂತನನ್ನ ಬ್ರಹ್ಮ ತಿಳಿದ ಅಂತ. ಇದೊಂದು ವೇದವಾಕ್ಯ, ತೈತರಿಯ ಆರಣ್ಯಕದಲ್ಲಿ ಬಂದದ್ದು. ಇತ್ಯಾದಿ ಭೇದ ವ್ಯಪದೇಶಾತ್, ಹೀಗೆಲ್ಲ ಭೇದ ವ್ಯಪದೇಶ ಇರುವುದರಿಂದ ಅಂತ ಸೂತ್ರ ಭಾಷ್ಯದ ಅರ್ಥ, ಆಚಾರ್ಯರ ಭಾಷ್ಯವಾಕ್ಯದ ಅರ್ಥ. ಬ್ರಹ್ಮ ಚತುರ್ಮುಖ ಬ್ರಹ್ಮನು ದೇವಾನಾಂ, ದೇವತೆಗಳ ಹೃದಯಂ, ಹೃದಯಾಂತರ್ಯಾಮಿಯಾದ ತತ್ವವನ್ನು ಅನ್ವಿಂದ ತಿಳಿದ. ಹೃದಯಾಂತರ್ಯಾಮಿ, ಹೃದಯ ಅಂದ್ರೆ ಹೃದಯ ಅಯನಾದ್ ವಿಷ್ಣು ಅಂತ ಛಾಂದೋಗ್ಯ ಭಾಷ್ಯ ಮೊದಲಾದ ಕಡೆ ಸರ್ವಮೂಲದಲ್ಲಿ ಆಚಾರ್ಯ ವರ್ಣನೆ ಮಾಡಿದ್ದಾರೆ. ಸೂತ್ರಾರ್ಥವನ್ನ ದ್ವೈತ ದರ್ಶನಕ್ಕನುಸಾರವಾಗಿ ನಾವು ಈ ಹಿಂದೆ ನೋಡಿದ್ದೀವಲ್ಲ ಅನೇಕ ಸೂತ್ರಗಳಿಗೆ, ಅದರಂತೆ ಇದಕ್ಕೂ ಕೂಡ ನೋಡಬೇಕು. ಭೇದ ವ್ಯಪದೇಶಾಚಾನ್ಯ ಅಂತ ಸೂತ್ರ, ಅಲ್ಲಿ ಚ ಶಬ್ದ ಸಮುಚ್ಚಯೇ, ಚ ಅನ್ನೋ ಶಬ್ದ ಹಿಂದೆ ಹೇಳಿದ ಯುಕ್ತಿಗಳು, ಅನುಸಂಧಾನಗಳನ್ನ ಇದ್ರ ಜೊತೆಗೂ ಅದಲ್ಲದೇನೆ ಇದು ಈಗ ಹೇಳ್ತಿರೋ ವಿಷಯವನ್ನು ನಾವು ಸೇರಿಸ್ಕೋಬೇಕು ಅಂತ ತಿಳಿಸ್ತದೆ. ಸಮುಚ್ಚಯ ಅಂದ್ರೆ ಇದೆಲ್ಲದರ ಸಮುದಾಯ. ತದಿತಿ ವರ್ತತೆ, ತತ್ವ ಸಮನ್ವಯ ತನ್ನಲ್ಲಿ ತತ್ವ ಅಂತ ಏನಿದೆ ಅದು ಇಲ್ಲಿ ಕೂಡ ಮುಂದುವರಿತದೆ. ಇಂದ್ರಾದಿ ಭೀತಿ ಯೋಗ್ಯತೆಯ ವರ್ತತೆ. ಅನ್ಯ ಅಂತ ಬಂತಲ್ಲ, ಅನ್ಯ ಅಂದ್ರೆ ಭೇದವನ್ನು ಸಾಧನೆ ಮಾಡುವುದು ಅಂತ ಅರ್ಥ. ಭೇದವನ್ನು ಯಾರಿಂದ ಸಾಧನೆ ಮಾಡುವುದು ಅಂತ ಪ್ರಶ್ನೆ ಬಂದ್ರೆ, ಇಂದ್ರಾದಿಗಳಿಂದ. ಪ್ರಕೃತಿ, ಚತುರ್ಮುಖ ಬ್ರಹ್ಮ, ಗರುಡಶೇಷ ರುದ್ರಾದಿಗಳು ಮತ್ತೆ ಇಂದ್ರಾದಿಗಳು ಅಂತ ಹೀಗೆ ಯೋಗ್ಯತೆಯ. ಯೋಗ್ಯತಾ ಅಂತಂದ್ರೆ ಒಂದು ವಾಕ್ಯದಿಂದ ನಮ್ಗೆ ಅರ್ಥ ಬರುವಾಗ ನಾವು ಅದನ್ನ ಏನು ಹೇಳ್ತೇವೆ. ಈಗ ಬಾಗಿಲು, ನಾವು ಒಳಗೆ ಕೂತಿದ್ದೀವಿ, ಹೊರಗಿಂದ ಯಾರೋ ಬಂದ್ರು, ಬಾಗಿಲು ಹಾಕದೇನೆ ಬಂದ್ರು, ಬಾಗಿಲು ಅಂತ ನಾವು ಅಂದ್ವಿ, ಅಂದ್ರೆ ಹಾಕರಿ ಅಂತ ಅದರ ಅರ್ಥ. ಇನ್ನು ತುಂಬಾ ಸೆಕೆ ಇದ್ದಾಗ ಬಾಗಿಲು ಅಂತಂದ್ರೆ ಅದನ್ನ ತೆಗೀರಿ ಅಂತ ಅರ್ಥ ಆಗ್ತದೆ. ಅದು ಬಾಗಿಲು ಅನ್ನೋದಕ್ಕೂ ತೆಗಿರಿ ಅಥವಾ ಹಾಕಿರಿ ಅನ್ನೋದಕ್ಕೂ ಯೋಗ್ಯತಾ ಇದೆ, ಹೊಂದಾಣಿಕೆ ಇದೆ. ಪರಸ್ಪರ ಅರ್ಥಗಳು ಹೊಂದಾಣಿಕೆ ಹೊಂದುವ ಯೋಗ್ಯತೆಯನ್ನು ಹೊಂದಿವೆ. ಆ ಥರ ಇಲ್ಲೂ ಕೂಡ ಅನ್ಯ ಅಂತಂದ್ರೆ ಯಾರಿಂದ ಭಿನ್ನ ಅಂತ ಪ್ರಶ್ನೆ ಬರ್ತದೆ. ಅನ್ಯ ಅಂತ ಅನ್ನೋದು ತನ್ನಷ್ಟಕ್ಕೆ ತಾನೇ ಒಂದು ಸಪರೇಟ್ ಅರ್ಥ ಏನು ಹೇಳೋದಿಲ್ಲಲ್ಲ. ಯಾರಿಂದ ಭಿನ್ನ ಅಂದ್ರೆ ಇಂದ್ರಾದಿ ದೇವತೆಗಳಿಗಿಂತ ಭಿನ್ನ ಅಂತ ಹೀಗೆ ಅದರ ಅರ್ಥ ಆಗ್ತದೆ. ನ ಕೇವಲ ತಚ್ಚಾರ್ಥ ವಿಷ್ಣು ಅಂತಃಶ್ರುತಃ, ಅಲ್ಲಿ ಹೇಳಿರುವಂತಹ ಹಿಂದೆ ಪ್ರತಿಪಾದಿತವಾದಂತಹ ಭಗವಂತ ಅವನು ಅಂತಃಶ್ರೂಯಮಾಣ ಮಾತ್ರ ಅಲ್ಲ, ಕಿಂತು ಇಂದ್ರಾದಿಭ್ಯ ಅನ್ಯಶ್ಚ, ಇಂದ್ರಾದಿ ದೇವತೆಗಳಿಗಿಂತ ಅವನು ಭಿನ್ನನೂ ಹೌದು. ಇದು ಸಾಧ್ಯ, ಭಿನ್ನ ಅಂತ ಸಾಧ್ಯ. ಇಂದ್ರಾದ್ಯಂತರ್ಯಾಮಿತ್ವ ಉಕ್ತಿಯ ಭೇದ ವ್ಯಪದೇಶಾತ್, ಇಂದ್ರನ ಅಂತರ್ಯಾಮಿ, ವಾಯುವಿನ ಅಂತರ್ಯಾಮಿ, ದೇವತೆಗಳ ಅಂತರ್ಯಾಮಿ, ಸೂರ್ಯನ ಅಂತರ್ಯಾಮಿ ಅಂತ ಅವನಿಗೆ ಭೇದವನ್ನು ಕೂಡ ಹೇಳಿರುವುದರಿಂದ ಕೂಡ ಅಂತ ಹೀಗಾದ್ರೆ ತಾತ್ಪರ್ಯ ಆಗ್ತದೆ. ಆದ್ರಿಂದ ತತ್ ಅಂತ ಪಕ್ಷ, ಇಂದ್ರಾದಿಭ್ಯ ಭಿನ್ನಂ
ಸರ್ವೇಭ್ಯ ಭಿನ್ನಂ ಅಂತ ಸಾಧ್ಯ ಮಾಡೋದು. ತತ್ ಅಂದರೆ ಪರಬ್ರಹ್ಮ ವಿಷ್ಣು ಪಕ್ಷ, ಭಿನ್ನಂ ಇಂದ್ರಾದಿಭ್ಯ ಭಿನ್ನಂ ಅಂತ ನೀವು ಹೇಳಿದ್ರೂ ಆಯಿತು ಹೇಳದೇ ಇದ್ರೂ ಆಯಿತು, ಭಿನ್ನಂ ಭಿನ್ನವಾಗಿದೆ ಸಾಧ್ಯ. ಯಾಕೆಂದರೆ ಭೇದ ವ್ಯಪದೇಶ ವಿಷಯತ್ವಾತ್, ಭೇದವನ್ನು ಹೇಳುವ ವೇದವಾಕ್ಯದಲ್ಲಿ ಅವನು ಪ್ರತಿಪಾದ್ಯನಾದ್ದರಿಂದ ಅಂತ ಈಗ ಅದರ ಅನುಮಾನ ತಿಳ್ಕೋಬೇಕು. ಅನುಮಾನದಲ್ಲಿ ಆ ಚ ಶಬ್ದದ ಒಂದು ಸಮುಚ್ಚಯ ಇತ್ಯಾದಿಗಳೇನು ಬೇಕಾಗಿಲ್ಲ. ಚ ಶಬ್ದ ಸೂತ್ರದಲ್ಲಿ ಹೇಳಿರುವುದು ಹಿಂದಿನ ಸಂಗತಿಗಳ ಜೊತೆಗೆ ಇದನ್ನೂ ತಿಳ್ಕೊಳ್ಳಿ ಅಂತ. ಅದರಿಂದ ಚ ಶಬ್ದಕ್ಕೆ ನಾವು ಅನುಮಾನದಲ್ಲಿ ಸೇರ್ಪಡೆ ಮಾಡಿಕೊಂಡು ಅದನ್ನ ಅರ್ಥ ಮಾಡ್ಕೊಳ್ಬೇಕಾದ ಅಗತ್ಯ ಏನೂ ಇಲ್ಲ. ಅನುಮಾನದಲ್ಲಿ ಸಾಧ್ಯ ಹೇತು ಪಕ್ಷ ಇಷ್ಟಿದ್ರೆ ಸಾಕು, ಹೀಗಾದ್ರೆ ಅರ್ಥ ಆಗ್ತದೆ. ಕನ್ನಡದ ಅರ್ಥನೂ ನೋಡಿ, ವಿಷ್ಣು ಕೇವಲ ಅಂತಸ್ಥ ಮಾತ್ರ ಅಲ್ಲ, ಅವನು ಭಿನ್ನನೂ ಆಗಿದ್ದಾನೆ ಅಂತ ಹೀಗಾದರ ತಾತ್ಪರ್ಯ. ಕನ್ನಡದಲ್ಲಿ ಅದನ್ನು ಸ್ಪಷ್ಟವಾಗಿ ಬರೆದಿದ್ದಾರೆ. ಯಾಕೆಂದ್ರೆ ಭೇದ ವ್ಯಪದೇಶಾತ್ ಇಂದ್ರಸ್ಯಾತ್ಮಾನಂ ಇತ್ಯಾದಿ ವೇದವಾಕ್ಯಗಳಲ್ಲಿ ಇಂದ್ರಾದಿಗಳ ಅಂತರ್ಯಾಮಿ ಅಂತ ಆ ಭೇದಕದ ಧರ್ಮವನ್ನ, ಭೇದಕದ ಅಲ್ಲ ಭೇದಕವಾದ ಧರ್ಮವನ್ನ, ಭೇದಕ ಅಂದ್ರೆ ಭೇದವನ್ನು ತೋರಿಸುವ, ಭೇದವನ್ನು ಸಾಧಿಸುವ ಧರ್ಮಗಳನ್ನು ಹೇಳಿರುವುದರಿಂದ ಆ ವೇದವಾಕ್ಯಗಳಿಂದ ಪ್ರತಿಪಾದಿತನಾಗಿದ್ದಾನೆ. ಆ ವೇದವಾಕ್ಯಗಳಲ್ಲೇ ಆ ಭೇದಕ ಧರ್ಮದ ಪ್ರತಿಪಾದನೆ ಇದೆ. ಆದ್ದರಿಂದ ತಚ್ಛಬ್ದ ವರ್ತತೆ ಅಂತಿದೆ. ತತ್ ಅಂದ್ರೆ ನೀವು ಅದನ್ನು ನಪುಂಸಕಲಿಂಗದಲ್ಲೂ ಇಟ್ಕೋಬಹುದು, ಸಹ ಅಂತಲೂ ಇಟ್ಕೋಬಹುದು. ಸಹ ಅಂದ್ರೆ ವಿಷ್ಣು, ತತ್ ಅಂದ್ರೆ ಪರಂಬ್ರಹ್ಮ. ನೀವು ಯಾವ ಶಬ್ದ ತಗೊಂಡಿರ್ತೀರೋ ಅದಕ್ಕನುಸಾರವಾಗಿ ಆ ಲಿಂಗನೂ ತಗೊಂಡ್ರೆ ಆಯ್ತು. ಸಹ ವಿಷ್ಣು ಅನ್ಯ ಇಂದ್ರಾದಿಗಳಿಗಿಂತ ಭಿನ್ನನಾಗಿದ್ದಾನೆ. ಯಾಕೆಂದ್ರೆ ಭೇದಕ ಧರ್ಮವತ್ವಾತ್, ಭೇದಕ ಧರ್ಮವತ್ವೇನ ಶ್ರುತ್ಯಾದಿ ಪ್ರತಿಪಾದಿತತ್ವಾತ್ ಅಂತ ನೀವು ಇಟ್ಕೊಂಡ್ಬಿಟ್ರೆ ಮತ್ತು ಸ್ಪಷ್ಟ ಆಗ್ತದೆ. ಅಂತರ್ಯಾಮಿತ್ವ ಅನ್ನುವುದೇ ಭೇದಕ ಧರ್ಮ. ಆ ಭೇದಕ ಧರ್ಮ ಉಳ್ಳವನು ಎಂಬುದಾಗಿ ವೇದಗಳಲ್ಲಿ ಪ್ರತಿಪಾದಿತನಾಗಿರುವುದರಿಂದ ಅಂತ ಹೀಗಾದ್ರೆ ತಾತ್ಪರ್ಯ ಆಗ್ತದೆ. ಮತ್ತೆ ಪರಮಾತ್ಮನನ್ನ ಗುಣಪೂರ್ಣ ಅಂತ ಹೇಳಲಿಕ್ಕೂ ಕೂಡ ಇದೇ ಅನುಮಾನನ್ನೇ ನಾವು ಪ್ರಯೋಗ ಮಾಡಬಹುದು. ಸಹ ಅನಂತ ಕಲ್ಯಾಣ ಗುಣ ಪರಿಪೂರ್ಣ, ಸಹ ವಿಷ್ಣು ಅಂತ ಪಕ್ಷ, ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಅಂತ ಸಾಧ್ಯ. ಯಾಕೆಂದ್ರೆ ಇಂದ್ರಾದಿಭ್ಯ ಭಿನ್ನತ್ವಾತ್, ಪ್ರಕೃತಿಯಿಂದ ತೊಡಗಿ ಸಮಸ್ತ ಪ್ರಪಂಚದಿಂದಲೂ ಅವನು ಭಿನ್ನ, ಕ್ಷರಾಕ್ಷರ ಪುರುಷಗಳಿಗಿಂತಲೂ ಅವನು ಭಿನ್ನ. ಆದ್ದರಿಂದ ಅವನನ್ನ ನಾವು ಗುಣಪೂರ್ಣ ಎಂಬುದಾಗಿ ಸಾಧನೆ ಮಾಡಬಹುದು ಅಂತ ಅದರ ತಾತ್ಪರ್ಯ ಆಗ್ತದೆ. ವಿಷ್ಣು ಅಂತ ಪಕ್ಷ, ಗುಣಪೂರ್ಣ ಅಂತ ಸಾಧ್ಯ. ಭೇದಕ ಧರ್ಮವತ್ವೇನ ಶ್ರುತಿ ಪ್ರತಿಪಾದ್ಯತ್ವಾತ್, ಅಂತರ್ಯಾಮಿತ್ವ ಎಂಬ ಭೇದಕ ಧರ್ಮ ಉಳ್ಳವನು ಎಂಬುದಾಗಿ ಶ್ರುತಿಯಲ್ಲಿ ಪ್ರತಿಪಾದಿತನಾಗಿರುವುದರಿಂದ ಅದನ್ನ ಹೇತುವನ್ನಾಗಿ ಇಟ್ಕೋಬೇಕು. ಈ ಸೂತ್ರಗಳಲ್ಲಿ ಕೆಲವು ಕಡೆ ಈ ಹಿಂದೆ ಹೇಳಿದ್ದನ್ನೇ ಪ್ರತಿಪಾದನೆ ಮಾಡ್ತಿರುವಂತೆ ಕಾಣಿಸ್ತದೆ. ಅದಕ್ಕೆ ಸಮಾಧಾನ ನಾವು ಹೀಗೆ ತಿಳ್ಕೋಬೇಕು. ಬೇರೆ ಒಂದು ಯಾವುದೋ ಪ್ರಶ್ನೆ ಬಂದಿರ್ತದೆ, ಆ ಪ್ರಶ್ನೆ ಬಂದಾಗ ಅದಕ್ಕೆ ಉತ್ತರ ರೂಪವಾಗಿ ಈ ಸೂತ್ರವನ್ನು ಹೇಳಬೇಕಾಗ್ತದೆ. ಈ ಸರ್ವಶಬ್ದ ಸಮನ್ವಯವನ್ನು ಹೇಳುವ ಸೂತ್ರಗಳಿಗೂ ಹೀಗೆ ಆಗ್ತದೆ. ಎಲ್ಲಾ ಕಡೆಯೂ ಕೂಡ ಒಬ್ಬ ಜಿಜ್ಞಾಸುವಾದವನು ತಾನೇ ಸರಿಯಾಗಿ ಎಲ್ಲವನ್ನೂ ತಿಳ್ಕೊಂಡು ಬಿಟ್ಟ ಅಂದ್ರೆ ಅಂತ ಮಹಾದೊಡ್ಡ ಜಿಜ್ಞಾಸುವಿಗೆ, ಅಂತ ದೊಡ್ಡ ಸಾಧಕನಿಗೆ ಬೇರೆ ಬೇರೆ ಶಬ್ದಗಳನ್ನ ಸಾಧನೆ ಮಾಡಲಿಕ್ಕಾಗಿ, ಶಬ್ದ ವಾಚ್ಯತ್ವವನ್ನು ಭಗವಂತನಿಗೆ ಸಾಧನೆ ಮಾಡಲಿಕ್ಕಾಗಿ ಬೇರೆ ಬೇರೆ ಸೂತ್ರಗಳು ಬೇಕಾಗೋದಿಲ್ಲ. ಆಕಾಶಸ್ಥಲಿಂಗ, ಆಕಾಶ ಶಬ್ದ ವಾಚ್ಯ ಭಗವಂತ, ಗಾಯತ್ರಿ ಶಬ್ದ ವಾಚ್ಯ ಭಗವಂತ ಅಂತ, ಜ್ಯೋತಿಶ್ಚರಣಾಭಿಧಾನ ಅಂತ ಈ ಪ್ರತ್ಯೇಕ ಸೂತ್ರಗಳು ಬೇಕಾಗೋದಿಲ್ಲ. ಜ್ಞಾನಿಯಾದವನು ಎಲ್ಲವನ್ನೂ ತಾನೇ ತಿಳ್ಕೊಂಡು ಬಿಡ್ತಾನೆ. ಆದರೆ ಕೆಲವು ಸೂತ್ರಗಳು ಮತ್ತೆ ಯಾಕೆ ಬೇಕಾಗ್ತಾವಂದ್ರೆ, ಒಂದೇ ಸೂತ್ರದಿಂದ ಎಲ್ಲಾ ವಿಷಯಗಳನ್ನು ಕೂಡ ತಿಳ್ಕೊಳ್ಳಿಕ್ಕೆ ಆಗದೇ ಇದ್ದವನಿಗಾಗಿ ಈ ಸೂತ್ರಗಳು ಬೇಕಾಗ್ತವೆ. ಅದನ್ನು ಹಿಂದೊಂದ್ಸರಿ ಯಾವಾಗ ಹೇಳಿದ್ದೆ ಅಥವಾ ಮುಂದೆ ಅದು ಬರಬಹುದು. ಪ್ರತಿಯೊಂದು ಶಬ್ದದ ಪ್ರವೃತ್ತಿ ನಿಮಿತ್ತವೂ ಕೂಡ ಭಗವಂತನಲ್ಲೇ ಇರುವುದರಿಂದ ಪ್ರಕೃತಿ ಎಂಬ ಶಬ್ದದಿಂದ ಹಿಡಿದು ಆಕಾಶ ಇತ್ಯಾದಿ ಶಬ್ದಗಳು, ಘಟಪಟಾದಿ ಶಬ್ದಗಳು ಕೂಡ ಏನು ಒಂದು ಲಿಂಗವನ್ನ, ಪ್ರವೃತ್ತಿ ನಿಮಿತ್ತವನ್ನು ಸೂಚಿಸ್ತವೋ ಅದೆಲ್ಲವೂ ಭಗವಂತನಲ್ಲೇ ಇರೋದ್ರಿಂದ ಎಲ್ಲಾ ಶಬ್ದದಿಂದಲೂ ಅವನೇ ವಾಚ್ಯ ಮಾಡಿಬಿಡಬಹುದು. ಆದರೆ ಬರೀ ಹಾಗೆ ಮಾಡುವುದು ಮಾತ್ರ ಉದ್ದೇಶ ಅಲ್ಲ, ಬೇರೆ ಬೇರೆ ವೇದವಾಕ್ಯಗಳು, ಬೇರೆ ಬೇರೆ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಉದ್ದೇಶ ಅವರಿಗೆ ಇರ್ತದೆ. ಆದ್ದರಿಂದ ಈ ಇನ್ನೊಂದು ಕಾರಣ, ಬೇರೆ ಬೇರೆ ವೇದವಾಕ್ಯಗಳನ್ನು ಸೂಚಿಸುವ ಉದ್ದೇಶ ಕೂಡ ಸೂತ್ರಕಾರರಿಗಿರ್ತದೆ. ಈಗ ಭೇದ ವ್ಯಪದೇಶ ಆಚಾರ್ಯ ಅನ್ನೋ ಸೂತ್ರದಲ್ಲಿ ಇಂದ್ರಸ್ಯಾತ್ಮ, ದೇವಾನಾಂ ಹೃದಯಂ ಇತ್ಯಾದಿ ವೇದವಾಕ್ಯಗಳನ್ನು ಸೂಚಿಸಿದ್ದಾರೆ. ಭೇದ ವ್ಯಪದೇಶ ಅಚ್ಚ ಅಂತ ಹಿಂದೆ 17ನೇ ಸೂತ್ರ ಬಂತಲ್ಲ, ಮತ್ತೆ ಈಗ 21ನೇ ಸೂತ್ರ ಬರ್ತಿದೆಯಲ್ಲ. ಸೂತ್ರಗಳೆರಡೂ ಒಂದೇ ವಿಷಯವನ್ನು ಹೇಳುವಂತೆ ಕಂಡರೂ ಕೂಡ ಬೇರೆ ಬೇರೆ ಪ್ರಶ್ನೆಗಳಿಗೆ ಉತ್ತರ ರೂಪವಾಗಿ ಅವಿವೆ, ಮತ್ತೆ ಬೇರೆ ಬೇರೆ ವೇದವಾಕ್ಯಗಳನ್ನು ಸೂಚನೆ ಮಾಡ್ತೇವೆ.
ತೇ ಶತಂ ಪ್ರಜಾಪತೇರಾನಂದಾಹ ಅಂತ ತೈತ್ತರಿಯ ಆರಣ್ಯಕ ಉಪನಿಷತ್ತಿನಲ್ಲಿ ಬಂದಿರೋದು. ಪರಬ್ರಹ್ಮನಾದ ಭಗವಂತನಿಗೂ ಉಳಿದ ದೇವತೆಗಳಿಗೂ ಆನಂದದಲ್ಲಿ ಎಷ್ಟು ವ್ಯತ್ಯಾಸ ಇದೆ ಅಂತ ಅನ್ನೋದನ್ನ ಅಲ್ಲಿ ತೋರಿಸ್ತಿದ್ದಾರೆ. ಹೀಗೆ ಅಲ್ಲಿ ಕೆಲವು ಬೇರೆ ವೇದವಾಕ್ಯಗಳನ್ನು ಉದ್ದೇಶವಾಗಿಟ್ಕೊಂಡು ಅವುಗಳ ಮೂಲಕ ಆ ಭಗವಂತನಲ್ಲಿ ಭೇದವನ್ನು ಸಾಧನೆ ಮಾಡುವುದು ಆ ಸೂತ್ರದ ಉದ್ದೇಶ. ಈಗ ಅಂತಸ್ಥತ್ವ ಅನ್ನೋ ಪ್ರಶ್ನೆ ಹಿಂದೆ ಬಂತು. ಅಂತಸ್ಥ ಧರ್ಮೋಪದೇಶ ಅಂತ ಭಗವಂತ ಎಲ್ಲರ ಅಂತರ್ಯಾಮಿ ಅಂತ. ಅದನ್ನ ಅಂತರ್ಗತನಾಗಿದ್ದಾನೆ ಅನ್ನೋ ಹೇಳುವ ವೇದವಾಕ್ಯಗಳನ್ನ ಬೇರೆ ಬೇರೆ ಕಡೆ ಬಂದದ್ದನ್ನ ಸೂಚಿಸಿ ಆ ಮೂಲಕ ಅಂತಸ್ಥ ಮಾತ್ರ ಅಲ್ಲ ಭಗವಂತ, ಭಿನ್ನನೂ ಆಗಿದ್ದಾನೆ ಅಂತ ಹೇಳುವುದು ಈಗಿನ ಸೂತ್ರದ ಉದ್ದೇಶ. ಹೀಗೆ ಹಿನ್ನೆಲೆ ಬೇರೆ 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 ಪ್ರಶ್ನೆಗೆ ಉತ್ತರ ರೂಪವಾಗಿರ್ತವೆ. ಬೇರೆ ಬೇರೆ ವೇದವಾಕ್ಯಗಳನ್ನ ಚರ್ಚೆ ಮಾಡುವ ಉದ್ದೇಶ ಅಲ್ಲಿರ್ತದೆ. ಆದ್ರಿಂದ ಕೆಲವು ಬಾರಿ ಹೀಗೆ ಸಾಮಾನ್ಯ ಓದುಗರಿಗಾಗಿಯೂ ಕೂಡ ಬ್ರಹ್ಮಸೂತ್ರಗಳು ಪುನರುಕ್ತಿ ಆಗುವಂತೆ ಕಂಡರೂ ಕೂಡ ಹೆಚ್ಚಿನ ಜಿಜ್ಞಾಸೆಗಾಗಿ ಮತ್ತೆ ಮತ್ತೆ ಬರುವ ಸಂಶಯಗಳ ಪರಿಹಾರಕ್ಕಾಗಿ ಅವು ಬೇಕು ಅಂತ ನಾವು ತಿಳ್ಕೊಳ್ಬೇಕು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.